ಇರಾನ್ನಲ್ಲಿ ಮೊಳಗಿದೆಯಂತೆ ಮುಸ್ತಫಾ ಖಮೇನಿ ಘೋಷಣೆ. ಇರಾನ್ನಲ್ಲಿ ಅಮೆರಿಕ ಇಸ್ರೇಲ್ ವಿರುದ್ಧ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಮಳೆ ಮತ್ತು ಹಿಮವನ್ನ ಲೆಕ್ಕಿಸದೆ ಸೇರಿದ್ದಾರೆ ಬೃಹತ್ ಜನಸಮೂಹ. ಅಯಾತುಲ್ಲಾ ಖಮೇನಿ ಮತ್ತು ಮುಸ್ತಫಾ ಖಮೇನಿ ಫೋಟೋ ಹಿಡಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅಮೆರಿಕ ಇಸ್ರೇಲ್ ವಿರುದ್ಧ ಸೇಡು ತೀರಿಸಿಕೊಳ್ಳುವಂತೆ ಘೋಷಣೆಗಳನ್ನು ಕೂಗಲಾಗ್ತಾ ಇದೆ. ಸೇಡು ತೀರಿಸಿಕೊಳ್ಳದೆ ಮೀರುವುದಿಲ್ಲ, ವಿರಮಿಸುವುದಿಲ್ಲ ಅಂತ ಅಯಾತುಲ್ಲಾ ಖಮೇನಿ ಮಗ ಮುಸ್ತಫಾ ಖಮೇನಿ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ ಅಲ್ವಾ, ಈ ದೊಡ್ಡವರ ಅಹಂಕಾರ, ದೊಡ್ಡವರ ಹಠದಿಂದ ಸಾಮಾನ್ಯ ಪ್ರಜೆ ಮತ್ತು ಸೈನಿಕರು ಇಲ್ಲಿ ಸಾವಿಗೀಡಾಗ್ತಾರೆ. ಅಯಾತುಲ್ಲಾ ಖಮೇನಿ ಅವರ ಮಗ ಮುಸ್ತಫಾ ಖಮೇನಿ ಕೂಡ ಅದೇ ಹಠಕ್ಕೆ ಬಿದ್ದುಬಿಟ್ಟಿದ್ದಾರೆ. ಈಗ ನನ್ನ ತಂದೆನ ಕೊಂದ್ರಲ್ವಾ, ಟೆನಿಕೋಸ್ ನಾನಂತೂ ನಿಲ್ಸೋದೇ ಇಲ್ಲ. ನಾನು ಇಸ್ರೇಲ್ನ ನೇತನ್ಯಾಹುವನ್ನ ಕೊಂದೇ ತೀರಬೇಕು. ಎಷ್ಟಿದ್ರು ಕೂಡ ಇವರಿಗೆ ಅಮೆರಿಕದ ಮೇಲೆ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಜಿಯೋಗ್ರಫಿಕಲಿ ಅಮೆರಿಕ ಇರೋದೇ ಬೇರೆ ಖಂಡದಲ್ಲಿ, ಇದಿರೋದೇ ಬೇರೆ ಖಂಡದಲ್ಲಿ. ಹಾಗಾಗಿ ನಾನು ಇಸ್ರೇಲ್ ಮೇಲಾದ್ರೂ ದಾಳಿ ಮಾಡಿ ಇಸ್ರೇಲ್ನ ಪ್ರಧಾನಿಯನ್ನಾದ್ರೂ ಕೊಂದು ತೀರ್ತೀನಿ ಅಂತ ಮುಸ್ತಫಾ ಖಮೇನಿ ಹಠ ಹಿಡಿದಿದ್ದಾರಂತೆ. ನಾವು ಮತ್ತೊಂದು ಕಡೆಯಲ್ಲಿ ವಿಜುವಲ್ ಅಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಏನ್ರಿ ಈಗ ಎಲ್ಲ ಸೊತ್ತೋದ್ರು ಇವರಲ್ಲ. ಏನೋ ದೀಪಾವಳಿಯಲ್ಲಿ ಪಟಾಕಿ ಸಿಡಿಸಿದ್ರೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ವಾಯು ಮಾಲಿನ್ಯವಾಗುತ್ತೆ ಅಂತ ಹೇಳೋರಲ್ಲ, ಈಗೆಲ್ಲಿದ್ದಾರೆ? ಈಗ ಇವರಿಗೆ ಏನು ಕಾಣಿಸ್ತಾ ಇಲ್ಲ. ಇರಾನ್ನಲ್ಲಾಗುವ ನೋಡಿ ಹೊಗೆ ತೋರಿಸ್ತಾ ಇದ್ದೀವಿ ನೋಡಿ. ಇದು ಖಾಲಿ ಒಂದಲ್ಲ, ಆಲ್ ಓವರ್ ಇರಾನ್ನಲ್ಲಿ, ಇಸ್ರೇಲ್ನಲ್ಲಿ ಇದೇ ಪರಿಸ್ಥಿತಿ. ಈಗ ಮಾತ್ರ ಈ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾತಾಡುವವರು ಅಥವಾ ಪಟಾಕಿ ಹೊಡಿಬೇಡಿ ಅಂತ ಹೇಳಿದವರು ಎಲ್ಲರೂ ಕೂಡ ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದಾರೆ. ಯಾಕಂದ್ರೆ ಇರಾನ್ನಲ್ಲಿರುವಂತ 7 ಪೆಟ್ರೋಲಿಯಂ ಅಥವಾ ಕ್ರೂಡ್ ಆಯಿಲ್ ಫ್ಯಾಕ್ಟರಿ ಮೇಲೆ ದಾಳಿ ನಡೆದಿದೆ. ಅಂದ್ರೆ ಅದರಿಂದ ಅದೆಷ್ಟು ಹೊಗೆ ಬಂದಿರಬಹುದು, ಅದೆಷ್ಟು ಬೆಂಕಿ ಉಗುಳಿರಬಹುದು ಅಂತ ನೀವು ಯೋಚನೆ ಮಾಡಬಹುದು.